ಹೀಟ್ ಆಫ್ ದ ಮೂಮೆಂಟಲ್ಲಿ ನಾನು ಮಾತಾಡಿಬಿಟ್ಟೆ, ನನಗೆ ಆ ಉದ್ದೇಶ ಇರಲಿಲ್ಲ ಅಂತ ಎಷ್ಟೋ ರಿಲೇಷನ್‌ಶಿಪ್‌ಗಳು ಒಂದು ಸ್ವಲ್ಪ ಬ್ರೇಕ್ ಆಗಿಬಿಡುತ್ತೆ. ಏನೋ ಒಂಥರ ಬಿರುಕು ಬಂದಂಗೆ ಆಗುತ್ತೆ, ಬೇಜಾರಾಗ್ಬಿಡುತ್ತೆ. ಅಂದರೆ ಇಂಥ ಸಿಚುವೇಶನ್ಸ್‌ಗಳು ಯಾವಾಗ ಆಗುತ್ತೆ ಅಂದರೆ, ಯಾವಾಗ ನಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲ್ಲ, ಚಿಕ್ಕ ಪುಟ್ಟ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗು, ಕಮ್ಯುನಿಕೇಷನ್ ಗ್ಯಾಪು ಇಂಥವೆಲ್ಲ ಕಾಮನ್ ಯಾವುದೇ ರಿಲೇಷನ್‌ಶಿಪ್ಪಲ್ಲೂ. ಅದು ಹಸ್ಬೆಂಡ್ ವೈಫ್ ರಿಲೇಷನ್‌ಶಿಪ್ಪಲ್ಲಿ ಇನ್ನೂ ಕಾಮನ್. ಬಟ್ ಯಾವಾಗ ನಾವು ಆ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಕೋಪ ಬಂದಾಗ ನಮ್ಮ ಎಮೋಷನ್ಸ್‌ನ ಕಂಟ್ರೋಲ್ ಮಾಡ್ಕೊಳ್ದೆ ಬಾಯಿಗೆ ಬಂದಾಗ ಏನಾದ್ರು ಬೈದ್ಬಿಡ್ತೀವಿ. ಆಮೇಲೆ ಹೋಗಿ ಸಾರಿ ಅಂತ ಕೇಳಿ ನನ್ನ ಉದ್ದೇಶ ಅದಾಗಿರಲಿಲ್ಲ ಅಂತ ಹೇಳಿದ್ರೆ, ಎಷ್ಟೇ ಏನೇ ಸಾರಿ ಅಂತ ಹೇಳಿದ್ರು ಆ ನೋವು ಹಾಗೇ ಇರುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ನಮಗೆ ಹಸ್ಬೆಂಡ್‌ಗೆ, ವೈಫ್‌ಗೆ ಯಾರಿಗೇ ಆಗಿರ್ಬೋದು ಅಥವಾ ಯಾವುದೇ ರಿಲೇಷನ್‌ಶಿಪ್ಪಲ್ಲೇ ಆಗಿರ್ಬೋದು, ನಮಗೆ ಎಮೋಷನ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ, ಒಂದು ಆ ಜಾಗನ ಖಾಲಿ ಮಾಡ್ಕೋಬೇಕು, ಇನ್ನೊಂದು ನೀರು ಕುಡಿಬೇಕು, ಇನ್ನೊಂದು ಮಾತಾಡಲೇಬಾರ್ದು. ಏನು ನಮ್ಮ ಎಮೋಷನ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ, ಕೋಪದಲ್ಲಿ ಏನೋ ಮಾತಾಡ್ಬಿಡ್ತೀವಿ. ಕೋಪ ಅಂತಲ್ಲ, ಎಕ್ಸೈಟ್ಮೆಂಟಲ್ಲೂ ಏನೇನೋ ಫೇಕ್ ಪ್ರಾಮಿಸಸ್ ಕೊಟ್ಬಿಡ್ತೀವಿ. ಆಮೇಲೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಕೋಪದಲ್ಲಿ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬಿಡ್ತೀವಿ. ಆಮೇಲೆ ಅದು ಉದ್ದೇಶ ನಂದಾಗಿರಲಿಲ್ಲ ಅಂತ ಹೇಳ್ತೀವಿ. ಇಂಥದ್ದೆಲ್ಲ ಆಗೋ ಬದಲು ಆದಷ್ಟು ಎಮೋಷನ್ಸ್‌ನ ಕಂಟ್ರೋಲ್ ಮಾಡಿಕೊಂಡು ಸಿಚುವೇಶನ್ಸ್‌ನ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು. ವಯಸ್ಸಾಗ್ತಾ ಆಗ್ತಾ ನಿಮಗೆ ಮೆಚುರಿಟಿ ಬರ್ತಿದೆಯಾ ಅಂತ ತಿಳ್ಕೊಳ್ಳೋದೇ ಇಂಥ ಸಿಚುವೇಶನ್ಸಿಂದ. ನಾವು ಯಾವ ಸಿಚುವೇಶನ್ಸಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಯಾವ ಪದಗಳನ್ನ ಯೂಸ್ ಮಾಡ್ತೀವಿ, ಯಾವ ರೀತಿ ಕಂಟ್ರೋಲಾಗಿ ಬಿಹೇವ್ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನೇ ಎಮೋಷನ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ, ಆದಷ್ಟು ಸೈಲೆಂಟಾಗಿದ್ದು ಆ ಜಾಗನ ಖಾಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಸಂಬಂಧಗಳು ಉಳಿಯುತ್ತೆ, ಎಷ್ಟೋ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ.